ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಬೀಜ ತೆಗೆದು ತುರಿಮೆಣೆಯಲ್ಲಿ ತುರಿದು ತೊಗೊಂಡಿದ್ದೀನಿ. ಒಂದು ಜಾರ್ನಲ್ಲಿ ಸ್ವಲ್ಪನೇ ಶುಂಠಿ, ಒಂದು 4 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು ಎಲೆನ ಹಾಕಿ ತರತರಿಯಾಗಿ ರುಬ್ಕೊಳ್ಳಿ. 1 ಕಪ್ ಗೋಧಿ ಹಿಟ್ಟು, ಒಂದು ಚಿಕ್ಕ ಕಪ್ ಅಕ್ಕಿ ಹಿಟ್ಟು, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಒಡೆ ಮಾಡೋ ಹಿಟ್ಟು, 1 ಟೀ ಸ್ಪೂನ್ ಜೀರಿಗೆ, ರುಬ್ಕೊಂಡಿರೋ ಅಂಥ ಮೆಣಸಿನಕಾಯಿ ಪೇಸ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಸೋರೆಕಾಯಿನ ತುರಿದಿಟ್ಟಿದ್ವಲ್ವ ಆ ಸೋರೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ನೀರು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ನೀರು ಬಿಟ್ಕೊಳ್ಳುತ್ತೆ ಸೋರೆಕಾಯಿ, ಇಲ್ಲಾಂದರೆ ಗಟ್ಟಿಯಾಗಿ ಕಲಿಸಿದ್ದೀನಿ. ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸೆಟ್ಟಾಗಿ ಇಟ್ಬಿಡಿ. 5 ನಿಮಿಷ ಆದ ನಂತರ ಮೀಡಿಯಮ್ ಸೈಜ್ ಬೋಲ್ ಮಾಡ್ಕೊಳ್ಳಿ. ಜಾಸ್ತಿ ನೆನೆಸಿಡ್ಬೇಡಿ, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಪರೋಟ ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪ ಎಲ್ಲ ಜಾಸ್ತಿ ತೆಳುವೆಲ್ಲ, ಈ ಥರ ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಒಂದು ಹಂಚು ಬಿಸಿಟ್ಟಿದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಪರೋಟ ಹಾಕಿ ಸ್ವಲ್ಪ ಬೇಯಿಸಿ ತಿರುಗಿಸಿ 2 ಕಡೆ ಕುಕ್ಕಿಂಗ್ ಆಯಿಲ್ ಹಚ್ಚಿ 2 ಕಡೆ ಚೆನ್ನಾಗಿ ಬೇಯಿಸಿ ರೆಡಿಯಾಗಿದೆ. ಎಲ್ಲ ಪರೋಟ ಇದೇ ಥರ ಮಾಡ್ಕೊಳ್ಳಿ. ತುಂಬಾ ಹೆಲ್ದಿಯಾಗಿರೋಂಥ ಪರೋಟ.